ಈಗ ಬರೋ ಟಾಪಿಕ್ ಯಾವ್ದಂದ್ರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಂಡ್ರು. ಇವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ನಮ್ಮ ಈ ಒಂದು ಸಂವಿಧಾನ ರಚನೆ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಡಾಕ್ಟರ್ BR ಅಂಬೇಡ್ಕರ್ನವನ್ನ ಅವ್ರನ್ನೇಂತಾರ ಆಧುನಿಕ ಮನು ಅಂತ ಕರೀತಾರ, ಸಂವಿಧಾನ ಶಿಲ್ಪಿ ಅಂತ ಕರೀತಾರ, ನಮ್ಮ ಸಂವಿಧಾನ ಪಿತಾಮಹ ಅಂತ ಕರೀತಾರ. ಹೌದಾ? ಈ ದೇಶದಾಗ ಅಂತ ವ್ಯಕ್ತಿ ಬದುಕಿದ್ದ, ಇಡೀ ದೇಶದ ಭವಿಷ್ಯವನ್ನ 75 ವರ್ಷ ಹಿಂದನ ಕಂಡಾನಂದ್ರ ಎಂತ ಅದ್ಭುತವಾದಂತ ಒಂದ ವ್ಯಕ್ತಿತ್ವ ಹೊಂದಿರಬೇಕು ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ಸುಮಾರು 40 ದೇಶಗಳ ಸಂವಿಧಾನ ಓದಿ, ಹೌದಾ, ಅತಿ ಉತ್ತಮವಾದ ಅಂಶಗಳನ್ನು ತಗೊಂಡು ಒಂದು ದೇಶಕ್ಕೆ ಅದ್ಭುತ ಸಂವಿಧಾನ ಬರೆದು ಕೊಟ್ಟಾರಲ್ಲ. ಎಷ್ಟೋ ದೇಶದ ಸಂವಿಧಾನಗಳೆಲ್ಲ ಬುಕ್ಸ್ ಎಲ್ಲ ಹರಿದು ಅವನ್ನೆಲ್ಲ ಸುಟ್ಟು ಬಿಟ್ರು. ನಮ್ಮ ದೇಶದ ಸಂವಿಧಾನ ಇವತ್ತು ಜೀವಂತ ಆಗಿತ್ತಂದ್ರೆ ಆ ವ್ಯಕ್ತಿ ಎಷ್ಟು ಅದ್ಭುತವಾದಂತ ಕೆಲಸ ಮಾಡೋಗಿದ್ದಾರೆ. ಸಂವಿಧಾನ ರಚನೆ ಆಗುವಂತಹ ಕೆಲಸ, ಹೌದಾ, ನಾವು ಒಂದು ಸಂವಿಧಾನಕ್ಕೆ ಏನೇಳಿ ನೋಡಿದ್ವಿ ನಾವು. 1773ರಿಂದ 1858 ಈಸ್ಟ್ ಇಂಡಿಯಾ ಕಂಪನಿ ನೋಡಿದ್ವಿ. 1858ರಿಂದ 1947 ಯಾವುದೋ ಬ್ರಿಟಿಷ್ ನೇರ ಆಡಳಿತ ನೋಡಿದ್ವಿ. ಇನ್ನು ಸಂವಿಧಾನ ರಚನೆ ಆಗುವಂತ ಪ್ರೊಸೆಸ್ ಪ್ರಕ್ರಿಯೆ ಹೆಂಗಿತ್ತು? ಅದಕ್ಕಿಂತ ಮೊದಲು ನಾವು ಫಸ್ಟ್ ಸಂವಿಧಾನ ರಚನೆ ಆಗ್ಬೇಕು ಅಂತ ಬೇಡಿಕೆ ಕೊಟ್ಟಂತ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದಾರೆ. ನೀವು ಅನ್ಬೇಕು ಹೆಸರು MN ರಾಯ್ ಅಂತ ಹೇಳಿ. ಹೌದಾ? MN ರಾಯ್ ಯಾರಪ್ಪ ಅಂತಂದ್ರೆ ಇವರು ಸಂವಿಧಾನ ದೇಶಕ್ಕೆ ಬೇಕು ಅಂತ ಹೇಳಿ ಬೇಡಿಕೆ ಕೊಟ್ಟಂತಹ ಮೊಟ್ಟ ಮೊದಲ ವ್ಯಕ್ತಿ. ಹೌದಾ? ಸಂವಿಧಾನ ದೇಶಕ್ಕೆ ಬೇಕು, ಹೌದಾ, ನಮ್ ಕೊಡ್ರಿ ಅಂತ ತಿಳ್ಕೊಂಡು ಬೇಡಿಕೆ ಇಟ್ಟಂತ ಮೊಟ್ಟ ಮೊದಲ ವ್ಯಕ್ತಿ ಯಾರು? ಬೇಡಿಕೆ ಇಟ್ಟಂತದ್ದು MN ರಾಯ್. ಅದಾದ್ಮೇಲೆ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ 1935 ಅವರು ಕೂಡ ಬೇಡಿಕೆನ ಸಲ್ಲಿಸ್ತಾರ. ಬ್ರಿಟಿಷರು ಒಪ್ಪಿದ್ ಯಾವ್ದ್ರ ಆಗಸ್ಟ್ ಆಫರ್ ಅಂತ ಬರ್ತಿತ್ತು. ಆಗಸ್ಟ್ ಆಫರ್, ದೀಪಾವಳಿ ಆಫರ್ 1947 ಒಪ್ತಾರದನ್ನ. ಕೊನೆಯದಾಗಿ ಕ್ಯಾಬಿನೆಟ್ ನಿಯೋಗ, ಕ್ಯಾಬಿನೆಟ್ ಕಮಿಷನ್ ಅಂತ ಏನ್ ಮಾಡ್ತೈತಿ, ನೀವು ಸಂವಿಧಾನ ರಚನೆ ಸಭೆಯನ್ನ ಮಾಡ್ಕೊಂಡ್ ನಿಮ್ ದೇಶಕ್ಕೆ ಏನೇನು ಬೇಕೆಲ್ಲ ಸಂವಿಧಾನ ರಚನೆ ಮಾಡ್ಕೊರಪ್ಪ, ನಮ್ ಸಾಕಾಗಿತ್ತು, ನಿಮ್ಮ ಬಿಟ್ಟು ಹೋಗ್ಬಿಡ್ತು ನಾವು ಅಂತ ತಿಳ್ಕೊಂಡು ಲಾಸ್ಟಿಗೆ ಕ್ಯಾಬಿನೆಟ್ ಆಯೋಗ ಅವಕಾಶ ಮಾಡ್ಕೊಡ್ತೈತಿ ನಮ್ ದೇಶಕ್ಕೆ ಸಂವಿಧಾನ ರಚನೆ ಮಾಡ್ಕೊಳ್ಲಿಕ್ಕೆ. ಹೌದಾ? ಇಷ್ಟು ನಿಮ್ಗ ಫ್ಯಾಕ್ಚುಯಲ್